ಪೊಲೀಸಪ್ಪನ ಜೊತೆಯಲ್ಲಿ ಎಸ್ಕೇಪ್ ಆಗಿದ್ದಂತಹ ಮೋನಿಕಾ ಕೇಸ್ಗೆ ಇದೀಗ ಒಂದು ಟ್ವಿಸ್ಟ್ ಲಭ್ಯ ಆಗ್ತಾ ಇದೆ. ಈ ಮೂಲಕ ಮಸ್ತ್ ಮಾಯಾಂಗನೆ ಮೋನಿಕಾಳ ಕಳ್ಳಾಟ ಬಟ ಬಯಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಿದೆ. ನಾನೇನೂ ತಗೊಂಡು ಹೋಗಿಲ್ಲ, ಹೋಗುವಾಗ ಒಡವೆ ಬಟ್ಟೆ ಯಾವುದೂ ಮುಟ್ಟಿಲ್ಲ ಅಂತ ಮೋನಿಕಾ ಹೇಳಿದ್ರು. ಬಟ್ ಮೋನಿಕಾಳ ಕಳ್ಳಾಟ CCTVಯಲ್ಲಿ ಸೆರೆಯಾಗಿದೆ. 2 ಬ್ಯಾಗ್ಗಳಲ್ಲಿ ಆಕೆ ಲಗೇಜ್ ಪ್ಯಾಕ್ ಮಾಡಿಕೊಂಡು ಎಸ್ಕೇಪ್ ಆಗಿರೋದು CCTV ವಿಜುವಲ್ಸ್ ಅಲ್ಲಿ ಪತ್ತೆಯಾಗಿದೆ. ಮನೆ ಬಿಟ್ಟು ಹೋಗುವ ಸಂದರ್ಭ ಬಟ್ಟೆ ಒಡವೆಗಳನ್ನು ತುಂಬಿಕೊಂಡು ಆಕೆ ಪರಾರಿ ಆದ್ಲಾ ಹಾಗಾದ್ರೆ ಅನ್ನೋದು ಪ್ರಶ್ನೆ. CCTVಯಲ್ಲಿ ಸೆರೆಯಾಗಿದೆ ರೀಲ್ಸ್ ರಾಣಿ ಮೋನಿಕಾ ಕರಾಮತ್ತು. ಆಕೆ ಮನೆ ಬಿಟ್ಟು ಹೋಗುವಂಥ ಸಂದರ್ಭ ನಾನೇನು ತಗೊಂಡು ಬಂದಿಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಬಟ್ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ದಿವಾನ್ ಕಾಟ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಜೋಡಿಸಿರುವಂತಹ ಬಟ್ಟೆಗಳನ್ನೆಲ್ಲ ಆಕೆ ತೆಗೆದುಕೊಳ್ತಾ ಇದ್ದಾರೆ. ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋದು, ಇದನ್ನು ಆಕೆ ಕ್ಯಾರಿ ಮಾಡಿದ್ದಾಳೆ ತನ್ನ ಜೊತೆಯಲ್ಲಿ ಅಂಥೇಳಿ ಸದ್ಯ ಈ ವಿಜುವಲ್ಸ್ನ ಮೂಲಕ ಗೊತ್ತಾಗ್ತಾ ಇದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆಕೆ ತಗೊಂಡು ಹೋಗ್ತಿರೋದು ಯಾರ ಬಟ್ಟೆ? ಆಕೆದ್ದೇ ತಾನೇ, ಆಕೆ ಏನು ಹಾಕ್ಕೋಬೇಕು? ಹಾಗಾಗಿನೇ ಆಕೆ ತೆಗೆದುಕೊಂಡು ಹೋಗ್ತಿದ್ದಾಳೆ ಅನ್ನುವಂಥದ್ದು ಒಂದು ವಾದ ಇದೆ. ಆ್ಯಂಡ್ ಬಟ್ಟೆ ಜೊತೆಯಲ್ಲಿ ಆಕೆ ಮನೆ ಬಾಗಿಲಿನ ಹೊರಗಡೆ ನೋಡಿ ಆ ಬ್ಯಾಗ್ನ ಇಟ್ಟಿರೋದು, ಅದರಲ್ಲಿ ಆಕೆ ಬಟ್ಟೆಗಳನ್ನು ಒಡವೆಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಆ್ಯಂಡ್ ಆ ಒಡವೆ ಕೂಡ ಯಾರ್ದು? ಆಕೆಯ ಸ್ವಂತದ್ದಾಗಿದ್ದರೆ, ಆಕೆ ತವ್ರ ಮನೆಯವ್ರು ಏನಾದ್ರು ಮಾಡಿಸ್ಕೊಟ್ಟಿದ್ರೆ ಶಿ ಹ್ಯಾಸ್ ರೈಟ್ಸ್ ಟು ಕ್ಯಾರಿ ದ್ಯಾಟ್. ಬಟ್ ಗಂಡ ಮಾಡಿಸ್ಕೊಟ್ಟಿದ್ನ ಅದನ್ನ ಅನ್ನೋದು ಪ್ರಶ್ನೆ. ಎಸ್, ಇದರ ಜೊತೆಗೆ ಮಾಯಾಂಗನೆ ಮೋನಿಕಾಳ ಒಂದೊಂದೇ ಕಹಾನಿ ಬಹಿರಂಗ ಆಗ್ತಾ ಇದೆ. ಗಂಡ ಮಾತ್ರವಲ್ಲದೆ ತನ್ನ ಸಹೋದರನ ವಿರುದ್ಧ ಕೂಡ ಈಕೆ ಈ ಹಿಂದೆ ದೂರನ್ನು ಕೊಟ್ಟಿದ್ಲಂತೆ. 2 ವರ್ಷಗಳ ಹಿಂದೆ ಸಹೋದರನ ಮೇಲೆ ದೂರನ್ನ ಮೋನಿಕಾ ಕೊಟ್ಟಿದ್ದು, ಆಸ್ತಿ ವಿಚಾರವಾಗಿ ಸಹೋದರನ ಮೇಲೆ ಮೋನಿಕಾ ದೂರು ಕೊಟ್ಟಿದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಆಸ್ತಿಗೋಸ್ಕರ ನನಗೆ ಕೊಲೆ ಬೆದರಿಕೆ ಹಾಕ್ತಿದ್ದಾನೆ ಅಂತ ಹೇಳಿ ಈಕೆ ಸಹೋದರನ ವಿರುದ್ಧ ದೂರು ಕೊಟ್ಟಿದ್ದು ಗೋವಿಂದರಾಜನಗರ ಪೊಲೀಸ್ ಸ್ಟೇಷನ್ನಲ್ಲಿ. ಇದೀಗ ಸಹೋದರನ ಜೊತೆಯಲ್ಲೇ ಆಕೆ ಭಾಳ ಆತ್ಮೀಯವಾಗಿದ್ದುಕೊಂಡು ನನಗೆ ಸಪೋರ್ಟ್ ಆಗಿದ್ದಾನೆ ಅಂತೆಲ್ಲ ಮಾತನಾಡ್ತಾ ಇರೋದು. ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳು ಹೇಳ್ತಾ ಇದೆ. ಒಟ್ಟಾರೆ ಮೋನಿಕಾಳ ಕಳ್ಳಾಟ ಒಂದೊಂದೇ ಬೆಳಕಿಗೆ ಬರ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನಮ್ಮೊಂದಿಗೆ ಲೈವ್ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಮೋನಿಕಾ ಮನೆಯಿಂದ ಹೋಗುವಾಗ ನಾನೇನು ತಗೊಂಡು ಹೋಗಿಲ್ಲ ಅಂತ ಹೇಳಿದ್ರು, ಬಟ್ ಬಟ್ಟೆ ಒಡವೆ ಕ್ಯಾರಿ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ನಾಟ್ ಶ್ಯೂರ್, ಆ CCTV ವಿಜುವಲ್ಸಲ್ಲಿ ಬಟ್ಟೆ ಮಾತ್ರ ಕಾಣಿಸ್ತಾ ಇರೋದು. ಆಕೆದ್ದೇ ಬಟ್ಟೆ ಆಗಿದ್ರೆ, ಆಕೆದ್ದೇ ಒಡವೆ ಆಗಿದ್ರೆ ಆಕೆ ತಗೊಂಡೋದ್ರೆ ಏನು ತಪ್ಪು ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಆ್ಯಂಡ್ ಹಳೆ ಕೇಸು ಒಂದು ರೀಓಪನ್ ಆಗಿದೆ ಈಗ. ರೈಟ್, ನಮ್ಮ ಪ್ರತಿನಿಧಿಯನ್ನು ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ಸದ್ಯ ಪೊಲೀಸಪ್ಪನ ಜೊತೆಯಲ್ಲಿ ಎಸ್ಕೇಪ್ ಆಗಿದ್ದಂಥ ಮೋನಿಕಾ ನನ್ನ ಮನೆಯಿಂದ ಹೋಗುವಾಗ ಏನೂ ಕ್ಯಾರಿ ಮಾಡಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಬಟ್ ಆಕೆ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗ್ತಿರೋದು CCTV ವಿಜುವಲ್ಸಲ್ಲಿ ಕ್ಲಿಯರ್ ಆಗಿದೆ. ಬಟ್ ಆ ಗಂಡ ಆರೋಪ ಮಾಡ್ದಂಗೆ ಆಕೆ ಒಡವೆಗಳನ್ನೂ ತಗೊಂಡಿದ್ದಾಳ, ಇದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನಮ್ಮೊಂದಿಗೆ ಲೈವ್ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ವೆಂಕಟೇಶ್, CCTV ವಿಜುವಲ್ಸ್ನ ಪ್ರಕಾರ ಆಕೆ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗ್ತಿರೋದು ಕನ್ಫರ್ಮ್. ಬಟ್ ಒಡವೆಗಳ ಕುರಿತ ಕ್ಲಾರಿಟಿ ಬೇಕಲ್ವಾ? ಇನ್ ಕೇಸ್ ಆಕೆ ಒಡವೆ ತಗೊಂಡು ಹೋಗಿದ್ರೆ ಯಾರದ್ದದು? ಗಂಡ ಮಾಡಿಸ್ಕೊಟ್ಟಿದ್ನ, ಆಕೆ ತವ್ರ ಮನೆದ ಅನ್ನೋದು ಪ್ರಶ್ನೆ. ಆ್ಯಂಡ್ ಸಹೋದರನ ವಿರುದ್ಧ ಕೊಟ್ಟಿದ್ದಂಥ ಹಿಂದಿನ ಕಂಪ್ಲೇಂಟ್ ಕೂಡ ಬೆಳಕಿಗೆ ಬರ್ತಾ ಇದೆ. ಡೀಟೇಲ್ಸ್ ಕೊಡೋದಾದ್ರೆ. ಏನು ಈ ಪೊಲೀಸ್ ಅಪ್ಪನ ಜೊತೆ ಇನ್ಸ್ಟಾಗ್ರಾಮ್ ನಲ್ಲಿ ಲವ್ ಆದ ನಂತರ ಗಂಡನಿಗೆ ಕೈಕೊಟ್ಟು ಎಸ್ಕೇಪ್ ಆಗಿದ್ದಂತಹ ಈ ಮೋನಿಕಾಳ ಕತೆಗೆ ಒಂದು ಟ್ವಿಸ್ಟ್ ಸಿಕ್ಕಿರುವಂತಹದ್ದು. ಏನು ತನಿಖೆಯ ಸಂದರ್ಭದಲ್ಲಿ ಆಕೆ ಕೂಡ ಕೆಲವು ವಿಚಾರಗಳನ್ನ ಹೇಳಿದ್ರು. ನಾನು ಮನೆಗೆ ಹೋದಂತ ವೇಳೆಯಲ್ಲಿ ಯಾವುದೇ ವಸ್ತುಗಳನ್ನ ಕೂಡ ತೆಗೆದುಕೊಂಡು ಹೋಗಿಲ್ಲ, ಬದಲಾಗಿ ನನ್ನ ಗಂಡ ನನ್ನ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಕೆಯನ್ನ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಆಕೆ ಮನೆಯಲ್ಲಿದ್ದಂತಹ ಬಂಗಾರ, ಒಡವೆ ಸೇರಿದಂತೆ ಹಣವನ್ನ ಎಲ್ಲ ತೆಗೆದುಕೊಂಡು ಹೋಗುವಂತದ್ದು ಕೂಡ CCTVಯಲ್ಲಿ ರೆಕಾರ್ಡ್ ಆಗಿರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಗಂಡ ಮಂಜುನಾಥ್ ಅವರು ಕೂಡ ಈಗ ಹೇಳಿದ್ದಾರೆ, ಅಂದ್ರೆ ತನ್ನ ವಿರುದ್ಧ ಆರೋಪವನ್ನು ಮಾಡಿರುವಂತಹ ಮೋನಿಕಾಳು ಎಲ್ಲವನ್ನು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳಿ. ಅಲ್ಲದೆ ತನ್ನ ಸಹೋದರನಿಗೂ ಕೂಡ ಗಂಡ ಕೊಲೆ ಬೆದರಿಕೆಯನ್ನು ಹಾಕಿದ್ದ, ಭಯಪಡಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದ ಅಂತ ಹೇಳಿ ಈಕೆ ತನ್ನ ಸಹೋದರನ ಡಿಪೆಂಡ್ ಮಾಡ್ಕೊಳ್ತಾ ಇರುವಂತದ್ದು. ಆದ್ರೆ ಕಳೆದ ಕೆಲವು ವರ್ಷಗಳ ಹಿಂದೆ ಕೂಡ ಇದೇ ಸಹೋದರನ ವಿರುದ್ಧ ಆಕೆ ದೂರನ್ನ ಕೊಡ್ತಾಳೆ, ಆಸ್ತಿ ವಿಚಾರವಾಗಿ ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದ ಅಂತ ಹೇಳಿ. ಆದ್ರೆ ಇಲ್ಲಿ ಮೋನಿಕಾ ಒಂದಲ್ಲ ತನ್ನ ಬೇಕಾದಂತ ರೀತಿಯಲ್ಲಿ ಅನುಕೂಲ ಆಗುವ ರೀತಿಯಲ್ಲಿ ಯಾರ ವಿರುದ್ಧ ಬೇಕಾದ್ರೂ ಆಕೆ ದೂರನ್ನ ಕೊಡ್ತಾಳೆ, ಹೇಳಿಕೆಗಳನ್ನ ಕೊಡ್ತಾಳೆ ಅಂತ ಹೇಳಿ ಆ ಮಂಜುನಾಥ್ ಆರೋಪ ಮಾಡ್ತಾ ಇರುವಂತದ್ದು. ಸದ್ಯ ಮೋನಿಕಾ ಮಾಡಿರುವಂತಹ ಈ ಕೃತ್ಯ ಎಲ್ಲವೂ ಕೂಡ CCTVಯಲ್ಲಿ ಬಯಲಾಗಿದೆ, ತೆಗೆದುಕೊಂಡು ಹೋಗುವಂತಹದನ್ನ. ಸೊ ಗಂಡನ ವಿರುದ್ಧ ಮಾಡಿದಂತಹ ಆರೋಪಗಳಿಗೆ ಈಗ ಆತ ಕೂಡ ಒಂದು ಸ್ಪಷ್ಟನೆಯನ್ನ ಕೊಡ್ತಾ ಇರುವಂತಹ. ಅದಾದ್ರೆ ಇಲ್ಲಿ
ಆತನೇ ತೆಗೆದುಕೊಟ್ಟಂತಹ ಒಡವೆಗಳ ಅಥವಾ ಈಕೆ ಏನು ಒಂದು ಸಂಪಾದನೆ ಮಾಡಿರುವಂತಹದ್ದ ಅಥವಾ ತವರು ಮನೆಯಿಂದ ಕೊಟ್ಟಿದ್ದಂತಹ ಒಡವೆಗಳ ಅನ್ನುವಂಥದ್ದು ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ದೂರನ್ನು ಕೂಡ ಇದುವರೆಗೂ ನೀಡಲಿಲ್ಲ ಪ್ರಜ್ವಲ. ಡೀಟೇಲ್ಸ್ಗೆ